ಹಾಯ್ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ನಾಲೆಡ್ಜ್ ಶೇರಿಂಗ್ ಆ್ಯಂಡ್ ಲರ್ನಿಂಗ್ ಇನ್ ಕನ್ನಡ. ಸೊ ಈ ಒಂದು ವಿಡಿಯೋದಲ್ಲಿ ಕೆಲವೊಂದು 5 ಟಾಪಿಕ್ಸ್ ನೋಡೋಣ. ಯಾವುದ್ಯಾವುದು ಟಾಪಿಕ್ಸ್ ಅಂದರೆ ಫಾರ್ಮ್ಯಾಟ್ ಪೇಂಟರು, ಇದೆಲ್ಲ ಎಕ್ಸೆಲಲ್ಲಿ ನಮಗೆ ಆಪ್ಷನ್ಸ್ ಇರುತ್ತೆ ಟೂಲು, ಅದನ್ನು ಹೇಗೆ ಯೂಸ್ ಮಾಡೋದು ಅನ್ನೋದು ತಿಳ್ಕೊಳ್ಳೋಣ. ಒಂದು ಫಾರ್ಮ್ಯಾಟ್ ಪೇಂಟರ್, ರಾಪ್ ಟೆಕ್ಸ್ಟ್, ಮರ್ಜನ್ ಸೆಂಟರ್, ಇನ್ಕ್ರೀಸ್ ಇಂಡೆಂಟ್ ಆ್ಯಂಡ್ ಡಿಕ್ರೀಸ್ ಇಂಡೆಂಟ್, ಈ ಒಂದು 5 ಆಪ್ಷನ್ಸ್ನ ಎಕ್ಸೆಲಲ್ಲಿ ಯಾವ ಥರ ಯೂಸ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಯಾಕೆಂದರೆ ನಾವು ಯಾವುದಾದ್ರು ರಿಪೋರ್ಟ್ ಮಾಡುವಾಗ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಈ ಒಂದು ಎಕ್ಸೆಲ್ ರಿಪೋರ್ಟಲ್ಲಿ ಈ ಒಂದು ಆಪ್ಷನ್ಸ್ನ ಯಾವ ಥರ ಯೂಸ್ ಮಾಡೋದು ಅನ್ನೋದನ್ನು ನೋಡೋಣ. ಸೊ ಎಕ್ಸೆಲ್ ರಿಪೋರ್ಟಲ್ಲಿ ನಾನು ಆಲ್ರೆಡಿ ಯಾವುದ್ಯಾವ್ದು ಆಪ್ಷನ್ ಬಗ್ಗೆ ನಾವು ತಿಳ್ಕೊಬೇಕಂತ ಹಾಕಿದ್ದೀನಿ. ಸೊ ಫಾರ್ಮ್ಯಾಟ್ ಪೇಂಟರ್ ಅಂದರೆ, ಸೊ ಒಂದು ಸೆಲ್ಲಲ್ಲಿ ನಾವು ಏನು ಟೈಪ್ ಮಾಡಿರ್ತೀವೋ ಅದೇ ಥರ ಫಾರ್ಮ್ಯಾಟ್ನ ಇನ್ನೊಂದು ಸೆಲ್ಲಲ್ಲಿ ಟೈಪ್ ಮಾಡಿರೋ ಕಂಟೆಂಟ್ಗೆ ಅಪ್ಲೈ ಮಾಡಬೇಕು ಅಂದರೆ ಈ ಒಂದು ಆಪ್ಷನ್ನ ಯೂಸ್ ಮಾಡಬೇಕು. ಹೇಗಪ್ಪ ಅಂದರೆ, ಫಾರ್ಮ್ಯಾಟ್ ಸೈಜ್ ಇರ್ಬೋದು, ಫಾರ್ಮ್ಯಾಟ್ ಟೈಪ್ ಇರ್ಬೋದು, ಅಥವಾ ಫಾರ್ಮ್ಯಾಟ್ ಕಲರ್ ಇರ್ಬೋದು. ಅಂದರೆ ಆದಷ್ಟು ಒಂದು ಸೆಲ್ಲಲ್ಲಿ ಏನು ಟೈಪ್ ಮಾಡಿರ್ತೀವೋ ಅದನ್ನು ನೆಕ್ಸ್ಟ್ ಸೆಲ್ಗೆ ನಾವು ಅದೇ ರೀತಿಯಾಗಿ ಪೇಸ್ಟ್ ಮಾಡ್ಬೋದು. ಆವಾಗ ನಾವು ಇನ್ನೊಂದು ಸರಿ ಅಪ್ಲೈ ಮಾಡೋದು ಅವಶ್ಯಕತೆ ಇಲ್ಲ. ಹೇಗೆ ಅಂತ ತೋರಿಸ್ತೀನಿ ನೋಡಿ. ಸೊ ನಾನು ಈ ಒಂದು ಸೆಲ್ಲಲ್ಲಿ ಒಂದು ಲೆಟರ್ನ ಟೈಪ್ ಮಾಡಿದ್ದೀನಿ, ವರ್ಕಿಂಗ್ ಅಂತ ಟೈಪ್ ಮಾಡಿದ್ದೀನಿ. ವರ್ಕಿಂಗ್ ಅನ್ನೋ ಒಂದು ಸೆಂಟೆನ್ಸು ವರ್ಡ್ ಬಂದ್ಬಿಟ್ಟು ನಾನು ಸ್ವಲ್ಪ ಫಾಂಟ್ ಸೈಜ್ನ ಇನ್ಕ್ರೀಸ್ ಮಾಡ್ತೀನಿ. ನೋಡಿ ಇವಾಗ ಈ ಒಂದು ವರ್ಕಿಂಗ್ ಸೆಂಟೆನ್ಸ್ ಏನಿದೆ, ಸೊ ಒಂದು ಏರಿಯಲ್ ಫಾಂಟಲ್ಲಿ ನಾನು ಸೆಲೆಕ್ಟ್ ಮಾಡ್ತೀನಿ. ಏರಿಯಲ್ ಫಾಂಟಲ್ಲಿದೆ, ಫಾಂಟ್ ಸೈಜ್ ಬಂದು 11 ಇದೆ, ಆ್ಯಂಡ್ ಫಾಂಟ್ ಕಲರ್ ಬಂದು ರೆಡ್ಡಲ್ಲಿದೆ. ರೆಡ್ ಸೆಲೆಕ್ಟ್ ಮಾಡಿದ್ದೀನಿ. ಫಾಂಟ್ ಕಲರ್ ಬಂದು ರೆಡ್ಡಲ್ಲಿದೆ, ಆ್ಯಂಡ್ ಸೆಲ್ ಕಲರ್ ಬಂದು ಯೆಲ್ಲೋಲ್ಲಿದೆ. ಸೊ 4 ಆಪ್ಷನ್. ಸೊ ಇನ್ನೊಂದು ಸರಿ ಹೇಳ್ತೀನಿ, ನೆನ್ಪು ಮಾಡ್ಕೊಳ್ಳಿ. ಫಾಂಟ್ ಸ್ಟೈಲ್ ಬಂದು ಏರಿಯಲಲ್ಲಿದೆ, ಫಾಂಟ್ ಸೈಜ್ ಬಂದು 11ಅಲ್ಲಿದೆ, ಆ್ಯಂಡ್ ಫಾಂಟ್ ಕಲರ್ ಬಂದು ರೆಡ್ಡಲ್ಲಿದೆ, ಆ್ಯಂಡ್ ಸೆಲ್ ಕಲರ್ ಬಂದು ಯೆಲ್ಲೋ ಅಲ್ಲಿದೆ. ಸೊ ನಾನು ಇನ್ನೊಂದು ಸೆಲ್ಲಲ್ಲಿ ಬೇರೆ ಲೆಟರ್ನ ಟೈಪ್ ಮಾಡ್ತೀನಿ, ನಾಟ್ ವರ್ಕಿಂಗ್. ಸೊ ಇವಾಗ ಏನಾಯಿತು, ಈ ಒಂದು ಟೈಪ್ ಮಾಡಿರೋವಂಥ ಒಂದು ಸೆಂಟೆನ್ಸ್ ಅಥವಾ ವರ್ಡ್ ಇರ್ಬೋದು ಬೇರೆ ಫಾಂಟಲ್ಲೇ ಇದೆ, ಬೇರೆ ಫಾಂಟ್ ಸೈಜಲ್ಲೇ ಇದೆ, ಬೇರೆ ಫಾಂಟ್ ಕಲರಲ್ಲೇ ಇದೆ, ಆ್ಯಂಡ್ ಸೆಲ್ಲಲ್ಲಿ ಯಾವುದು ಕಲರ್ ಇಲ್ಲ. ಈಗ ನೋಡಿ, ಇದು ಫಾಂಟ್ ಸ್ಟೈಲ್ ಬಂದ್ಬಿಟ್ಟು ಇದು ಕ್ಯಾಲಿಬ್ರಿ, ಆ್ಯಂಡ್ ಸೈಜ್ ಬಂದು 8. ಫಾಂಟ್ ಕಲರು ಡಿಫಾಲ್ಟಾಗಿ ಬ್ಲ್ಯಾಕ್ ಇದೆ, ಸೆಲ್ಲಲ್ಲಿ ಯಾವುದೇ ಕಲರ್ ಫಿಲ್ ಆಗಿಲ್ಲ. ಇವಾಗ ನಾನು ಇದೇ ಸೆಲ್ಲಲ್ಲಿ ಟೈಪ್ ಮಾಡಿರೋಂಥ ಸೆಂಟೆನ್ಸ್ಗೆ ಸೇಮ್ ಇದನ್ನೇ ಕಾಪಿ ಮಾಡಬೇಕಂದ್ರೆ ನಾನು ಮತ್ತೆ 4 ಆಪ್ಷನ್ನ 1 ಬೈ 1 ಕ್ಲಿಕ್ ಮಾಡ್ಕೊಂಡು ಹೋಗಬೇಕು. ಬಟ್ ನಾನು ಈ ಸೆಲ್ಗೆ ಕ್ಲಿಕ್ ಮಾಡಿ ಇಲ್ಲಿ ಒಂದು ಬ್ರಷ್ ಅಂತ ಒಂದು ಆಪ್ಷನ್ ಇರುತ್ತೆ, ಫಾರ್ಮ್ಯಾಟ್ ಪೇಂಟರ್ ಅಂತ. ಈ ಒಂದು ಆಪ್ಷನ್ನ ಯೂಸ್ ಮಾಡೋದ್ರಿಂದ ಈಸಿಯಾಗಿ ಒಂದೇ ಸರಿ ಆ ಫಾರ್ಮ್ಯಾಟ್, ಆ ಸೆಲ್ಲಲ್ಲಿರುವಂಥ ಎಲ್ಲ ಒಂದು ಸೇಮ್ ಕ್ರೈಟೀರಿಯಾನ ಇದಕ್ಕೂ ಅಪ್ಲೈ ಮಾಡ್ಬೋದು. ಹೆಂಗೆ, ಇವಾಗ ನಾನು ಇಲ್ಲಿ ವರ್ಕಿಂಗ್ ಸೆಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಈ ಫಾರ್ಮ್ಯಾಟ್, ಈ ಬ್ರಷ್ ಸಿಂಬಲ್ನ ಕ್ಲಿಕ್ ಮಾಡ್ತಾಯಿದ್ದೀನಿ. ಇವಾಗ ಇದು ಸೆಲೆಕ್ಟ್ ಆಯಿತು. ನನಗೆ ಈ ಸೆಲ್ಗೆ ಅಪ್ಲೈ ಮಾಡಬೇಕು. ಇಲ್ಲಿ ನಾನು ಕ್ಲಿಕ್ ಮಾಡಿದ್ರೆ ಅದು ಕನ್ವರ್ಟ್ ಆಗಿಬಿಡುತ್ತೆ. ನೋಡಿ, ಈಗ ಈ ಫಾರ್ಮ್ಯಾಟ್ ಕೂಡ ಏರಿಯಲಲ್ಲಿ ಬಂತು, 11 ಸೈಜಲ್ಲಿ ಬಂತು, ಫಾಂಟ್ ಕಲರ್ ರೆಡ್ಡಲ್ಲಿ ಬಂತು, ಆ್ಯಂಡ್ ಸೆಲ್ ಕಲರ್ ಯೆಲ್ಲೋಲ್ಲಿ ಬಂತು. ಇದಕ್ಕೆ ನಾವು ಹೇಳೋದು ಫಾರ್ಮ್ಯಾಟ್ ಪೇಂಟರ್ ಅಂತ ಹೇಳಿ. ಸೆಕೆಂಡ್ ಒನ್ ಬಂದು ರ್ಯಾಪ್ ಟೆಕ್ಸ್ಟ್ ಅಂದರೆ ಒಂದೇ ಸೆಲ್ಲಲ್ಲಿ ಅಲೈನ್ ಮಾಡೋದು ಯಾವ ಥರ. ಓಕೆ, ನಾನು ಟೈಪ್ ಮಾಡಿರೋಂಥ ಸೆಂಟೆನ್ಸು ತುಂಬ ಉದ್ದ ಇದೆ. ಈಗ ನೋಡಿ, ಈ ಸೆಲ್ದು ವಿಡ್ತ್ ಬಂದ್ಬಿಟ್ಟು ತುಂಬಾ ಕಡಿಮೆ ಇದೆ. ಸೊ ನಾನೇನು ಮಾಡ್ತೀನಿ, ಒಂದು ಸೆಂಟೆನ್ಸ್ನ ಟೈಪ್ ಮಾಡ್ತೀನಿ. ಸೊ ಈ ಥರ ಟೈಪ್ ಮಾಡಿದ್ದೀನಿ. ಇದೇನಾಗಿದೆ, ಜಸ್ಟ್ ಇನ್ಕ್ರೀಸ್ ಮಾಡ್ಕೋತೀನಿ ಸ್ವಲ್ಪ ಫಾಂಟ್ ಸೈಜು. ಇದೇನಾಗಿದೆ ನೋಡಿ, ನಾನು ಟೈಪ್ ಮಾಡಿರೋದು ಈ ಅನ್ನೋ ಒಂದು ಕಾಲಮಲ್ಲಿ ಸೆಲ್ಲಲ್ಲಿ ಟೈಪ್ ಮಾಡಿದ್ದೀನಿ, ಅದೇನಾಗಿದೆ ಇಲ್ಲಿವರೆಗೂ ಎಕ್ಸ್ಟೆಂಡ್ ಆಗಿದೆ. ಓಕೆ, ಇದನ್ನು ನಾನು ರ್ಯಾಪ್ ಟೆಕ್ಸ್ಟ್ ಮಾಡಿದ್ರೆ, ರ್ಯಾಪ್ ಅಂತ ಮಾಡಿದ್ರೆ ಅದು ಅದೇ ಪರ್ಟಿಕ್ಯುಲರ್ ಸೆಲ್ಲಲ್ಲಿ ಅಲೈನ್ ಆಗುತ್ತೆ. ಹೇಗೆ, ಸೊ ಇಲ್ಲಿ ನಾನು ಯಾವ ಸೆಲ್ಲಲ್ಲಿ ಸ್ಟಾರ್ಟ್ ಮಾಡಿರ್ತೀನಿ ಟೈಪ್ ಮಾಡಿರೋದನ್ನು ಅಲ್ಲಿ ಕ್ಲಿಕ್ ಮಾಡಿ, ಇಲ್ಲಿ ರ್ಯಾಪ್ ಆಪ್ಷನ್ ಅಂತ ಒಂದಿರುತ್ತೆ. ಈ ರ್ಯಾಪ್ ಆಪ್ಷನ್ನ ನೀವು ಕ್ಲಿಕ್ ಮಾಡಿದ್ರೆ ಅದು ಅಲ್ಲಿ ಅಲೈನ್ ಆಗುತ್ತೆ. ನೋಡಿದ್ರ, ಆದಷ್ಟು ಟೈಪ್ ಮಾಡಿರೋಂಥ ಒಂದು ಸೆಂಟೆನ್ಸು ಒಂದೇ ಸೆಲ್ಲಲ್ಲಿ ಅಲೈನ್ ಆಗುತ್ತೆ. ಆ ಥರ ಮಾಡಬೇಕಂದ್ರೆ ನಾವು ರ್ಯಾಪ್ ಟೆಕ್ಸ್ಟ್ನ ಯೂಸ್ ಮಾಡಬೇಕು. ನೆಕ್ಸ್ಟ್ ಒನ್ ಬಂದು ಮರ್ಜ್ ಆ್ಯಂಡ್ ಸೆಂಟರು. ಇದು ಮರ್ಜ್ ಆ್ಯಂಡ್ ಸೆಂಟರು. ಇವಾಗ ರ್ಯಾಪ್ ಟೆಕ್ಸ್ಟ್ ಮಾಡಿದ್ವಿ, ಅದೇ ಥರ ಸಿಮಿಲರ್ ಇರುತ್ತೆ. ಸೊ ನಾನು ಏನು ಮಾಡ್ತೀನಿ, ನಾನು ಮತ್ತೆ ಟೈಪ್ ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ಬ್ಯಾಂಗ್ಳೂರ್ ಟುಡೇ
ಅಂತ ಟೈಪ್ ಮಾಡ್ತೀನಿ. ರ್ಯಾಪ್ ಟೆಕ್ಸ್ಟ್ ಮಾಡಿದ್ರೆ ಏನಾಯಿತು, ಒಂದೇ ಸೆಲ್ಲಲ್ಲಿ ಅದು ಅಲೈನ್ ಆಯಿತು. ಬಟ್ ನನಗೆ ಒಂದೇ ಸೆಲ್ಲಲ್ಲಿ ಬೇಡ, ನಾನು ಇದನ್ನು ಮರ್ಜ್ ಮಾಡಬೇಕು. 2 ಸೆಲ್ಲಲ್ಲಿ ಟೈಪ್ ಮಾಡಬೇಕಂದ್ರೆ ನಾನು ಯಾವ ಸೆಲ್ಲಲ್ಲಿ ಟೈಪ್ ಮಾಡಿರ್ತೀನಿ ಆ ಸೆಲ್ ಸೆಲೆಕ್ಟ್ ಮಾಡಿಕೊಂಡು ಮೌಸ್ನ ಹೋಲ್ಡ್ ಮಾಡಿ ನೆಕ್ಸ್ಟ್ ಸೆಲ್ವರೆಗೂ ಡ್ರ್ಯಾಗ್ ಮಾಡಿ 2 ಸೆಲ್ನ ಡ್ರ್ಯಾಗ್ ಮಾಡ್ತೀನಿ. ಆವಾಗ ನಾನು ಇಲ್ಲಿ ಮರ್ಜ್ ಆ್ಯಂಡ್ ಸೆಂಟರ್ ಅಂತ ಇರುತ್ತಲ್ಲ, ಇದನ್ನು ನಾನು ಕ್ಲಿಕ್ ಮಾಡ್ತೀನಿ. ಆವಾಗ ಏನಾಗುತ್ತೆ, ಆ 3 ಸೆಲ್ಲನ್ನು ಒಂದೇ ಸೆಲ್ಲಾಗಿ ಕನ್ವರ್ಟ್ ಆಗುತ್ತೆ, ಮರ್ಜ್ ಆಗುತ್ತೆ. ಈ ಥರ ಇದು ಮರ್ಜ್ ಸೆಲ್ ಆಗುತ್ತೆ. ಆ 3 ಸೆಲ್ ಕೂಡ ಕಂಬೈನ್ ಆಗಿ ಒಂದೇ ಸೆಲ್ ಆಗಿ ಕನ್ವರ್ಟ್ ಆಗುತ್ತೆ. ಇದಕ್ಕೆ ಮರ್ಜ್ ಆ್ಯಂಡ್ ಸೆಂಟರ್ ಅಂತ ಹೇಳ್ತಾರೆ. ಇದು ಲೆಟರ್ಸ್ ಎಲ್ಲ ಸೆಂಟರ್ ಅಲೈನ್ ಆಗುತ್ತೆ. ನೆಕ್ಸ್ಟ್ ಒನ್ ಬಂದು ಇನ್ಕ್ರೀಸ್ ಇಂಡೆಂಟ್. ಇನ್ಕ್ರೀಸ್ ಇಂಡೆಂಟ್ ಅಂದರೆ ಯಾವ ಥರ ವರ್ಕ್ ಆಗುತ್ತೆ ನೋಡೋಣ. ಇವಾಗ ಇನ್ಕ್ರೀಸ್ ಇಂಡೆಂಟ್ ನಾನು ಮೈ ನೇಮ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಸೊ ಲೆಟರ್ ಫಾಂಟ್ ಇನ್ಕ್ರೀಸ್ ಮಾಡ್ತೀನಿ. ಸೊ ಇವಾಗ ಏನಾಗಿದೆ, ಇದು ಲೆಫ್ಟ್ ಕಾರ್ನರ್ ಅಲೈನ್ ಆಗಿದೆ. ನಾವು ಮೊದಲೇ ಎಕ್ಸೆಲಲ್ಲಿ ನೋಡ್ದಂಗೆ ಇದು ಲೆಫ್ಟ್ ಅಲೈನ್ಮೆಂಟು, ಇದು ಸೆಂಟರ್ ಅಲೈನ್ಮೆಂಟು ಆ್ಯಂಡ್ ಇದು ರೈಟ್ ಅಲೈನ್ಮೆಂಟು. ಬಟ್ ಇದು ಆ ವಿಡ್ತ್ ತಕ್ಕನಂಗೆ ಅದು ಅಡ್ಜಸ್ಟ್ ಆಗ್ತಾ ಹೋಗುತ್ತೆ. ಬಟ್ ನಾವು ಇನ್ಕ್ರೀಸ್ ಇಂಡೆಂಟ್ ಯೂಸ್ ಮಾಡೋದ್ರಿಂದ ಒಂದೊಂದೇ ಸ್ಟೆಪ್ಪು ಮೂವ್ ಆಗುತ್ತೆ. ಇನ್ಕ್ರೀಸ್ ಇಂಡೆಂಟ್ ಎಲ್ಲಿದೆ, ಇನ್ಕ್ರೀಸ್ ಇಂಡೆಂಟು ಇಲ್ಲಿ ಆಪ್ಷನ್ ಇರುತ್ತೆ. ಇನ್ಕ್ರೀಸ್ ಇಂಡೆಂಟ್ ಇಲ್ಲಿ ಈ ಥರ ನೋಡ್ತೀರಾ, ಆ್ಯರೋ ರೈಟ್ ಸೈಡ್ಗೆ ಇರುತ್ತೆ, ಅದು ಇನ್ಕ್ರೀಸ್ ಇಂಡೆಂಟು ಅಂದರೆ ರೈಟ್ ಸೈಡ್ಗೆ ಮೂವ್ ಆಗುತ್ತೆ. ನೋಡಿ, ನಾನು ಕ್ಲಿಕ್ ಮಾಡ್ತಾ ಇರ್ತೀನಿ, ಅದು ಮೂವ್ ಆಗ್ತಾ ಇರುತ್ತೆ. ಇದು ಇನ್ಕ್ರೀಸ್ ಇಂಡೆಂಟು. ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ನಾವು ಮೂವ್ ಮಾಡ್ಕೋಬೋದು, ಒಂದೊಂದೇ ಸ್ಪೇಸಲ್ಲಿ ಅದು ಮೂವ್ ಆಗ್ತಾ ಇರುತ್ತೆ. ಸೊ ಅದೇ ಥರ ನೆಕ್ಸ್ಟು ಡಿಕ್ರೀಸ್ ಇಂಡೆಂಟ್. ಡಿಕ್ರೀಸ್ ಇಂಡೆಂಟ್ ಅಂದರೆ ಅಲ್ಲೇ ಆಪ್ಷನ್ ಇರುತ್ತೆ, ಲೆಫ್ಟ್ ಎಡಗಡೆಗೆ ಆರೋ ಮಾರ್ಕ್ ಇರುತ್ತೆ, ನೀವು ಅದನ್ನು ಕ್ಲಿಕ್ ಮಾಡ್ತಾ ಹೋದರೆ ಡಿಕ್ರೀಸ್ ಇಂಡೆಂಟ್ ಆಗುತ್ತೆ. ಅಂದರೆ ಇದು ಅಲೈನ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಇದಿಷ್ಟು ಈ ಒಂದು 5 ಟೂಲ್ನ ಯಾವ ಥರ ಎಕ್ಸೆಲ್ಲಲ್ಲಿ ಯೂಸ್ ಮಾಡೋದು ಅನ್ನೋದನ್ನು ನಾವು ತಿಳ್ಕೊಂಡ್ವಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಸಬ್ಸ್ಕ್ರೈಬ್ ಮೈ ಚಾನಲ್ ಫಾರ್ ಮೋರ್ ನಾಲೆಡ್ಜ್ ಆ್ಯಂಡ್ ಲರ್ನಿಂಗ್ ವೀಡಿಯೋಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್.